ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು. ನಮಗೆಲ್ಲ ಗೊತ್ತಿರಬೇಕು, ನಾವು ತುಂಬ ಚಿಕ್ಕವರಿದ್ದಾಗ ಅಂದರೆ 20 ಇಲ್ಲ 15 ವರ್ಷ ಇಲ್ಲ 25 ವರ್ಷ ಹಿಂದೆ ಯೋಚನೆ ಮಾಡುವಾಗ ನಮ್ಮ ಸ್ನೇಹಿತರು ಕೆಲವರೆಲ್ಲ ಕಾನ್ವೆಂಟಲ್ಲಿ ಓದ್ತಾಯಿದ್ರು. ಅವರು ಇಂಗ್ಲೀಷ್ ಮಾತಾಡೋದು ಕೇಳಿಬಿಟ್ಟು ನಮಗೆ ನಾವು ಇಂಗ್ಲೀಷ್ ಕಲಿಬೇಕಪ್ಪ ಅಂತ ಅನಿಸ್ತಾ ಇತ್ತು. ಆದರೆ ಅವರು ನಮಗೆ ಆಡ್ಕೊತಾ ಇದ್ರು, ನಿಮಗೆ ಇಂಗ್ಲೀಷ್ ಬರಲ್ಲ, ಯು ಡೋಂಟ್ ನೋ ಇಂಗ್ಲೀಷ್, ಅದು ಇದು ಅಂತ ಆಡ್ಕೊತಾ ಇದ್ರು. ಆದರೆ ಗೆಳೆಯರೆ, ಒಂದು ಮಾತು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಏನು ಇಂಗ್ಲೀಷ್ ಭಾಷೆ ಇದೆ ಅಥವಾ ಯಾವುದೇ ಜಗತ್ತಿನ ಯಾವುದೇ ಭಾಷೆ ಇದ್ದರೂ ಎಲ್ಲಿ ಈ ಮೂಲ ಅಂದರೆ ರೂಟ್, ಇಂಗ್ಲೀಷ್ನಲ್ಲಿ ಏನಂತ ರೂಟ್ ಎಲ್ಲಿಂದ ಬಂತು ಅಂದರೆ ನಮ್ಮ ಸ್ವಂತ ಸಂಸ್ಕೃತ ಭಾಷೆಯಿಂದ. ಜಗತ್ತಿನ ಯಾವುದೇ ಭಾಷೆಗಳಿರಲಿ, ಅದು ನಮ್ಮ ಸ್ವಂತ ಸಂಸ್ಕೃತ ಭಾಷೆಯಿಂದನೇ ಬಂದಿರೋದು. ಉದಾಹರಣೆಗೆ ಒಂದು ಉದಾಹರಣೆ ತಗೊಳ್ಳೋಣ. ಇವಾಗ ಇಂಗ್ಲೀಷ್ ಕ್ಯಾಲೆಂಡರ್, ಇವಾಗಿರೋ ಇಂಗ್ಲೀಷ್ ಕ್ಯಾಲೆಂಡರ್ನ ಹೆಸರು ಗ್ರಿಗೋರಿಯನ್ ಕ್ಯಾಲೆಂಡರ್. ಇದಕ್ಕಿಂತ ಮುಂಚೆ ಅವ್ರದ್ದು ಮತ್ತೊಂದು ಕ್ಯಾಲೆಂಡರ್ ಇತ್ತು, ಅದನ್ನು ಜೂಲಿಯನ್ ಕ್ಯಾಲೆಂಡರ್ ಅಂತ ಹೇಳ್ತಾ ಇದ್ರು. ಜೂಲಿಯನ್ ಅಥವಾ ಜೂಲಿಯಸ್ ಕ್ಯಾಲೆಂಡರ್ ಅಂತ ಹೇಳ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಇರೋ ಪೋಪಿನ ಹೆಸರು ಜೂಲಿಯನ್ನು, ಅದಕ್ಕೆ ಅವರು ಕ್ಯಾಲೆಂಡರ್ ಆ ಹೆಸರಲ್ಲಿಟ್ಟರು. ಮತ್ತು ಸುಮಾರು ವರ್ಷ ಆದಮೇಲೆ ಗ್ರಿಗೋರಿಯನ್ ಅಂತ ಇನ್ನೊಬ್ಬ ಪೋಪರು ಬಂದರು. ಅವರ ಹೆಸರಿಂದ ಇವಾಗಿರೋ ಪ್ರಸ್ತುತವಾಗಿರೋ ಕ್ಯಾಲೆಂಡರ್, ಅವ್ರ ಕ್ಯಾಲೆಂಡರ್ ಬಂದ್ಬಿಟ್ಟು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ. ಆದರೆ ಹಿಂದೆ ಇದು ನಾವೇನು ಜೂಲಿಯನ್ ಕ್ಯಾಲೆಂಡರ್ ಅಥವಾ ಜೂಲಿಯಸ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ, ಅದಕ್ಕೆ ಕೇವಲ 10 ತಿಂಗಳು ಮಾತ್ರ ಇತ್ತು. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಕೇವಲ 10 ತಿಂಗಳು ಮಾತ್ರ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ಜನವರಿ ಫೆಬ್ರವರಿ ಇರಲಿಲ್ಲ ಆ ಕ್ಯಾಲೆಂಡರಲ್ಲಿ. ಅಂದರೆ ಉಳಿದಿರೋ ಫೆಬ್ರವರಿ ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇತ್ತು. ಆದರೆ ಜನವರಿ ಫೆಬ್ರವರಿ ಇರಲಿಲ್ಲ. ಮತ್ತು ಸುಮಾರು ವರ್ಷ ಆದಮೇಲೆ ಗ್ರಿಗೋರಿಯನ್ ಅಂತ ಅವರು ಪೋಪ್ ಬಂದರು, ಮತ್ತು ಅವರು ಜನವರಿ ಫೆಬ್ರವರಿ ಸೇರಿಸಿದ್ರು. ಅವರಿಗೆ ಮುಂಚೆ ಏನಾಗ್ತಿದ್ದಂದರೆ, ಈ ಈಸ್ಟರ್ ಅಂತ ಅವ್ರ ಹಬ್ಬ ಇದೆಯಲ್ಲ, ಕ್ರಿಶ್ಚಿಯನ್ ಅವರ ಹಬ್ಬ ಇದೆಯಲ್ಲ, ಅದು ಸರಿ ಹೊಂದ್ತಾ ಇರಲಿಲ್ಲ. ಅದು ಕೆಲವು ಸಲ ಜನವರಿಯಲ್ಲಿ ಬರ್ತಾಯಿತ್ತು, ಕೆಲವು ಸಲ ಮಾರ್ಚಲ್ಲಿ ಬರ್ತಾಯಿತ್ತು, ಕೆಲವು ಸಲ ಬೇರೆ 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 ತಿಂಗಳಲ್ಲಿ ಬರ್ತಾಯಿತ್ತು. ನಮ್ಮ ಥರ ಶ್ರಾವಣ ಮಾಸದಲ್ಲೇ ಎಲ್ಲ ಹಬ್ಬಗಳು ಬರುತ್ತೆ, ಶ್ರಾವಣ ಮಾಸದಲ್ಲೇ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಹಾಗಿರಲಿಲ್ಲ. ಅವರಿಗೆ ಒಂದೊಂದು ತಿಂಗಳು, ಒಂದೊಂದು ವರ್ಷ, ಒಂದೊಂದು ತಿಂಗಳಲ್ಲಿ ಅವರ ಹಬ್ಬ ಈಸ್ಟರ್ ಬರ್ತಾಯಿದ್ದು. ಅದಕ್ಕೆ ಇದು ಬದಲಾವಣೆ ಮಾಡೋದಕ್ಕೆ ಅವರು ಮತ್ತೆ ಒಂದು ಕ್ಯಾಲೆಂಡರ್ ಶುರು ಮಾಡಿದ್ರು. ಅದು ಇವಾಗಿರೋ ಪ್ರಸ್ತುತ ಕ್ಯಾಲೆಂಡರ್ ಗ್ರಿಗೋರಿಯನ್ ಕ್ಯಾಲೆಂಡರ್. ಆದರೆ ನಾವು ಮತ್ತೆ ಹಿಂದೆ ಹೋಗೋಣ. ಜೂಲಿಯನ್ ಕ್ಯಾಲೆಂಡರ್ ಅಥವಾ ಜೂಲಿಯಸ್ ಕ್ಯಾಲೆಂಡರ್ನ ಏನು ಹೇಳ್ತೀವಿ, ಅದು ಹೇಳಿದೆ ನಾನು 10 ತಿಂಗಳಿತ್ತು. ಇವಾಗ ಅವ್ರ 10 ತಿಂಗಳಲ್ಲಿ ಕೊನೆಯ 4 ತಿಂಗಳು ಮಾತ್ರ ತಗೊಳ್ಳೋಣ. ಅಂದರೆ ಜನವರಿ ಫೆಬ್ರವರಿ ಆ ಕ್ಯಾಲೆಂಡರ್ಲಿ ಇರಲಿಲ್ಲ. ಅಂದರೆ ಮಾರ್ಚು, ಏಪ್ರಿಲ್ಲು, ಮೇ, ಜೂನ್, ಜುಲೈ, ಆಗಸ್ಟ್ ಆದಮೇಲೆ ಉಳಿದಿರೋ 4 ತಿಂಗಳು ಮಾತ್ರ ತಗೊಳ್ಳೋಣ. ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಇದಕ್ಕೂ ಈ 4 ತಿಂಗಳಿಗೂ ನಮ್ಮ ಸಂಸ್ಕೃತ 1, 2 ಅಂತ ಏನು ಸಂಸ್ಕೃತದಲ್ಲಿ ಬರುತ್ತೆ ಅದಕ್ಕೆ ಸಂಬಂಧ ಇದೆ. ಹೇಗೆ ಅಂತ ತಿಳ್ಕೊಳ್ಳೋಣ ನಾವು. ಇವಾಗ ಯಾರಿಗೆ ಸಂಸ್ಕೃತ ಬರುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಕನ್ನಡ ಭಾಷೆ ಅಥವಾ ಸಂಸ್ಕೃತ ಬಂದ್ರೂ ಅದು ಹೇಳೋಣ. ಸಂಸ್ಕೃತದಲ್ಲಿ 1, 2 ಹೇಳೋಣ. ಅಂದರೆ ಏಕಂ, ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ. ಅಂದರೆ ಮತ್ತೆ ಇಲ್ಲಿ ಕೊನೆಯ 4 ಹೆಸರುಗಳು, ಅಂದರೆ ಕೊನೆಯ 4 ಇದು ಮಾತ್ರ ತಗೊಳ್ಳೋಣ. ಅಂದರೆ ಇಂಗ್ಲೀಷ್ನಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಹಾಗೆ ಸಂಸ್ಕೃತದಲ್ಲಿ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಅಥವಾ ದಶಮ. ಸಂಬಂಧ ಇಲ್ಲೇ ಇರೋದು ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ ಇಲ್ಲಿ. ಅಂದರೆ ಸೆಪ್ಟೆಂಬರ್ ಶಬ್ದ ಇಲ್ಲಿಂದ ಬಂತು, ನಮ್ಮ ಸಂಸ್ಕೃತದ ಸಪ್ತಮಿ ಅಂದರೆ 7, ಅಂದರೆ ಸೆಪ್ಟೆಂಬರ್. ಆವಾಗ ನಾನು ಹೇಳ್ದಂಗೆ ಮುಂಚೆ ಕೇವಲ 10 ತಿಂಗಳು ಮಾತ್ರ ಇತ್ತು. ಅದಕ್ಕೆ 7ನೇ ತಿಂಗಳು ಅವ್ರದ್ದು ಸಹ ಸಪ್ತಮಿ, ಅಂದರೆ ಸೆಪ್ಟೆಂಬರ್. ಸಪ್ತಮಿಯಿಂದ ಸೆಪ್ಟೆಂಬರ್ ಬಂತು. ಆಮೇಲೆ ನಮ್ಮದು ಅಷ್ಟಮಿಯಿಂದ ಅವ್ರ ಅಕ್ಟೋಬರ್ ಬಂತು. ನವಮಿಯಿಂದ ನವಂಬರ್ ಬಂತು. ದಶಮಿ ಅಥವಾ ದಶಮಿಯಿಂದ ಡಿಸೆಂಬರ್ ಬಂತು. ಇದೇ ಸಂಬಂಧ ಇರೋದು. ಅಂದರೆ ಜಗತ್ತಿನ ಯಾವುದೇ ಭಾಷೆ ಇರಲಿ, ಇಂಗ್ಲೀಷ್ನವ್ರು ಅನ್ಕೊಬೋದು ಅವ್ರ ಭಾಷೆ ಬಂದಿದ್ದು ಲ್ಯಾಟಿನಿಂದ.
ಆದರೆ ಹಾಗಲ್ಲ ಸ್ನೇಹಿತರೆ, ಅದು ಬಂದಿದ್ದು ನಮ್ಮ ಸ್ವಂತ ಸಂಸ್ಕೃತ ಭಾಷೆಯಿಂದ. ಇದೇ ಥರ ನಾನು ಸುಮಾರು 20 ವರ್ಷದಿಂದ ಹೀಗೆ ಸಂಶೋಧನೆ ಮಾಡ್ತಾನೆ ಇದ್ದೀನಿ. ಸುಮಾರು ಬರೀ ಇಷ್ಟು 4 ತಿಂಗಳು ಅದರ 4 ಶಬ್ದದ ಪದಗಳೇ ಮಾತ್ರ ಅಲ್ಲ, ಸುಮಾರು 1000ಕ್ಕಿಂತ ಹೆಚ್ಚು ಪದಗಳು, ಇಂಗ್ಲೀಷ್ನ ಶಬ್ದಗಳು ಅಂದರೆ ಪದಗಳು ಏನಿದೆ ಅದು ನಾನು ಇವಾಗಲೇ ಕಂಡು ಹಿಡಿದಿದ್ದೀನಿ, ಅದು ಸಂಸ್ಕೃತದಿಂದ ಬಂದಿರೋದು ಅಂತ. ಹೀಗೆ ಮುಂದಿನ ವಿಡಿಯೋಗಳಲ್ಲೂ ಸಹ ನಾನು ಇನ್ನು ಹೆಚ್ಚು ಇಂಗ್ಲೀಷ್ ಅಥವಾ ಬೇರೆ ಭಾಷೆಯ ಶಬ್ದಗಳು ಪದಗಳು ಅಷ್ಟೇ ನಮ್ಮ ಸಂಸ್ಕೃತ ಭಾಷೆಯಿಂದ ಬಂದಿರೋದು ಅಂತ ತಿಳಿಸೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅದಕ್ಕಾಗಿ ನೀವು ನನ್ನ ವಿಡಿಯೋಗಳು ನೋಡ್ತಾನೆ ಇರಿ. ನಾನು ಯೂಟ್ಯೂಬು, ಫೇಸ್ಬುಕ್ಕು ಅಲ್ಲಿ ಹಾಕ್ತಾನೆ ಇರ್ತೀನಿ, ವಾಟ್ಸಪ್ಪಲ್ಲೂ ಕಳಿಸ್ತಾನೆ ಇರ್ತೀನಿ. ದಯವಿಟ್ಟು ಇದನ್ನು ಇಷ್ಟಪಡಿ, ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮುಂದಿನ ಹೀಗೆ ಭಾಗದಲ್ಲಿ ನಿಮಗೆ ಹೆಚ್ಚಿನ ಶಬ್ದಗಳು ಪದಗಳು ಎಲ್ಲಿಂದ ಬಂತು, ಜಗತ್ತಿನ ಭಾಷೆಯ ಶಬ್ದಗಳು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.